ಅಭಿನಂದನೆಗಳಿಗೆ ಪಡಮಟ್ಟು ಇವತ್ತಿನ ದಿವಸ ಈ ತಿಳಿ ಮತ್ತು ತಿಳಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಂಥ ಎಲ್ಲ ರೇಷ್ಮೆ ರೈತ ಬಾಂಧವರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀರ್ವದಿಸಿದಂಥ ಎಲ್ಲ ಅವರಿವರಿಂದ ಎಲ್ಲರಿಗೂ ಮತ್ತೊಮ್ಮೆ ನಾನು ನಮ್ಮ ಬೆಳಗಾವಿ ಜಿಲ್ಲಾ ರೇಷ್ಮೆ ರೈತ ಉತ್ಪಾದಕ ಕಂಪನಿಯಿಂದ ಸ್ವಾಗತ ಬಯಸುತ್ತಾ, ಇವತ್ತಿನ ದಿವಸ ಈ ತಿಂಗಳಿಯಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ನನ್ನ ರೇಷ್ಮೆ ಮತ್ತು ನನ್ನ ಹೆಮ್ಮೆ. ಇದು ಒಂದು ಕೇಂದ್ರ ಸರ್ಕಾರದ ಒಂದು ಧ್ಯೇಯೋದ್ದೇಶ. ರೇಷ್ಮೆ ಬೆಳೆ ಈ ಸದ್ಯ ನಾವು ಯಾವ ರೀತಿ ಬೆಳೀತಾ ಇದ್ದೀವಿ, ಇದನ್ನು ಇನ್ನು ಮುಂದಿನ ದಿವಸ ಯಾವ ರೀತಿ ನಾವು ಹೆಚ್ಚು ಬೆಳಿಬೇಕು, ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಮತ್ತು ಇನ್ನು ಮೇಲೆ ಯಾರು ರೇಷ್ಮೆ ಹಚ್ತಾ ಇಟ್ಟಿರ್ತಾರೋ ರೇಷ್ಮೆ ಹಚ್ಚಿದ್ರೆ ಯಾವ ರೀತಿ ಹಚ್ಚಬೇಕು, ಅದನ್ನು ಆ ರೇಷ್ಮೆ ಒಳಗೆ ಏನು ಲಾಭದ ಸರ್ಕಾರದಿಂದ ಸಿಕ್ಕಂಥ ಸೌಲಭ್ಯಗಳೇನು ಅನ್ನೋದ್ರ ಬಗ್ಗೆ, ಮತ್ತು ರೇಷ್ಮೆ ಈ ಕೃಷಿ ಮಾಡ್ತಕ್ಕಂಥವರಿಗೆ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಯಾರೇ ಒಬ್ಬರು ವಿಜ್ಞಾನಿಗಳು ಇರಲಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ನಮ್ಮ ಉತ್ತರ ಕರ್ನಾಟಕದ ರೇಷ್ಮೆ ಒಂದು ಬೆಳೆಗಾರ ನೋಡಿಕೊಂಡು ಇದು ರೇಷ್ಮೆ ಬಿಳಿ ಬಂಗಾರ ತಿಳ್ಕೊಂಡ ಕೇಂದ್ರ ಸರ್ಕಾರದವರು ನಮ್ಮ ದೂರದಲ್ಲಿ ಇರ್ತಕ್ಕಂಥ ಯಲ್ಲಪ್ಪ ವಿದ್ಯಾಧೀಶರನ್ನ ನಾವು ಉತ್ತರ ಕರ್ನಾಟಕ ಭಾಗಕ್ಕೆ ವರ್ಗಾವಣೆ ಮಾಡಿ ಈ ಉತ್ತರ ಕರ್ನಾಟಕದೊಳಗೆ ರೇಷ್ಮೆ ಇನ್ನೂ ಉತ್ಕೃಷ್ಟವಾಗಿ ಬೆಳಿಬೇಕು, ಬೆಳೆದು ನಮ್ಮ ಸರ್ಕಾರದ್ದು ಮತ್ತು ನಮ್ಮ ರೈತರ ಒಂದು ವರಮಾನ ಹೆಚ್ಚು ಆಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರ ಇವರನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಕಳಿಸಿಕೊಟ್ಟಿದ್ದರು. ಅದೇ ರೀತಿಯಾಗಿ ಅವರು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವ ರೀತಿ ನಮ್ಮ ರೇಷ್ಮೆ ಬೆಳೆಗೆ ಸಮಸ್ಯೆಗಳು ಬರ್ತಾವೋ ಆ ಸಮಸ್ಯೆಗಳನ್ನು ನಾವು ನೇರವಾಗಿ ಕೆಲವು ಸಾಹೇಬರುಗಳಿಂದ ತಿಳ್ಕೊಂಡು ನಾವು ರೇಷ್ಮೆ ಜಾಸ್ತಿ ಒಂದು ಬೆಳೆದ ಒಂದು ಗುರಿ ಇಟ್ಕೊಂಡು ಬೆಳವಣಿಗೆ ಮಾಡಿದ್ರೆ ಮುಂದೆ ನಾವು ನೀವೆಲ್ಲ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ಕೊಂಡು ನಾನು ಹೇಳೋದು. ಹಾಗೂ ಮುಳುಗಿ ತಾಲೂಕಿನ ಎಲ್ಲ ರೇಷ್ಮೆ ಬಾಂಧವರಿಗೂ ಕೂಡ ಈ ಸಭೆಗೆ ಬೆಳಗಾವಿ ರೇಷ್ಮೆ ರೈತ ಉತ್ಪಾದನಾ ಕಂಪನಿ ವತಿಯಿಂದ ನಾನು ಸ್ವಾಗತ ಕೋರುತ್ತೇನೆ. ನಮ್ಮ ಕಂಪನಿ ಬಂದು ಬೆಳಗಾವಿ ರೇಷ್ಮೆ ರೈತ ಉತ್ಪಾದನಾ ಕಂಪನಿ ರೈತರಿಂದಲೇ ಸ್ಥಾಪನೆ ಆಗಿದೆ. 2017ರಲ್ಲಿ ಸ್ಥಾಪನೆ ಆಗಿದೆ. 9 ವರ್ಷ ಆಯ್ತು ಸರ್. ಇವಾಗ ಬೆಳಗಾವದಲ್ಲಿ ಕಂಪ್ನಿ ಇರೋದು ಬೆಳಗಾವದಲ್ಲಿ, ಬಟ್ ಕಂಪ್ನಿಯಿಂದ ಏನೇನು ಸೌಲಭ್ಯ ಸಿಗುತ್ತೆ ಅಂದ್ರೆ ಚಾಟಿ ಸೆಂಟರ್ಸ್ ಓಪನ್ ಮಾಡಿದ್ದೀವಿ ನಾವು. ಈಗೇನು ನೀವು ಎಲ್ಲ ಚಾಟಿಯಲ್ಲಿ ತಗೋತಿರತ್ರಿ, ನಮ್ಮ ಕಂಪ್ನಿಯಿಂದ 4 ಚಾಟಿ ಸೆಂಟರ್ಸ್ ಓಪನ್ ಅದಾವ್ರಿ. ಒಂದು ಹುಲಿ ಸೌದತ್ತಿ ತಾಲೂಕಿನ ಹುಲಿ, ಆಮೇಲೆ ಅನ್ನಾಪುರ ಕಾಗವಾಡ ತಾಲೂಕು, ಆಮೇಲೆ ಈಗ ಒಂದು ಕಂಕರವಾಡಿದಲ್ಲಿ ಒಂದೈತಿ. ಆಮೇಲೆ ಈ ಗೋಕಾಕ್ ಭಾಗದ ರೈತರಿಗೆ ಸೌಲಭ್ಯ ಸಿಗ್ಬೇಕಂತಂದ್ರೆ ಗೋಕಾಕ್ದಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಗುರುಪಾತ್ ಸೌದತ್ತಿ ಅಂತ ಇಲ್ಲೇ ಬಂದಿರೋರು, ನಾವು ಆಮೇಲೆ ಪರಿಚಯ ಮಾಡ್ಕೊಡ್ತೀವಿ. ಸೊ ಇವರಿಂದಾಗಿ ನಮ್ಮ ಕಂಪ್ನಿಯಿಂದ ಚಾಕಿ ಎಲ್ಲ ರೈತರಿಗೆ ಕೇವಲ 100 ರೇಂಜಲ್ಸ್ಗೆ 100 ರೇಂಜ್ಗೆ 4700 ಅತಿ ಕಡಿಮೆ ಬೆಲೆಯಲ್ಲಿ ನಾವು ರೈತರಿಗೆ ಸಪ್ಲೈ ಮಾಡ್ತೀವಿ. ಇದ್ರ ಜೊತೆಗೆ ಏನೈತಲ್ಲ, ರೈತರಿಗೆ ಸಪ್ಲೈ ಆಗುವಂಥದ್ದು ಪೇಪರ್ ರೋಲ್ ಆಗಿರ್ಬೋದು, ಎಲ್ಲ ರೇಷ್ಮೆ ಇಲಾಖೆಗೆ ಏನೇನು ಕೊಡ್ತಾರಲ್ಲ ಆ ಥರದ ಇನ್ಪುಟ್ಸ್ ರೈತರಿಗೆ ಸಪ್ಲೈ ಮಾಡಬೇಕು ಅನ್ನೋದು ಮುಂದಿನ ದಿನಮಾನಗಳಲ್ಲಿ ನಾವು ಕೊಡ್ಬೋತೀವಿ. ಅದೇ ರೀತಿಯಾಗಿ ಕಂಪ್ನಿಯಿಂದ ಶೇರ್ ಮೆಂಬರ್ಸ್ ಕಲೆಕ್ಟ್ ಮಾಡಿದ್ವಿ ನಾವು. 1100 ಜನ ಈಗ ಆಲ್ರೆಡಿ ನಮ್ಮ ಕಂಪ್ನಿಯಲ್ಲಿ ಶೇರ್ ಮೆಂಬರ್ಸ್ ಇದ್ದಾರೆ. 1100 ರೂಪಾಯಿ ಒಬ್ಬರಿಂದ ಕಲೆಕ್ಟ್ ಮಾಡಿ ಶೇರ್ ಮೆಂಬರ್ ಅನ್ನಾಗಿ ಮಾಡ್ಕೊಂಡಿದ್ವಿ. ಇನ್ನ 500 ಶೇರ್ಸ್ ಇದಾವ್ರಿ. ನಮ್ಮ ಮತ್ತೆ ಯಾರು ಶೇರ್ ಆಗೋದು ಇಚ್ಛಿಸಿದಲ್ಲಿ ನಮ್ ಕೊಟ್ಟು ನಾವು ಅದನ್ನ ಶೇರ್ ಮೆಂಬರ್ ಮಾಡ್ಬೋತೀವಿ. ಸೊ ಈಗ ಲಾಸ್ಟ್ ಶೇರ್ ಏನಾಗಿತ್ತು ಅಂದ್ರೆ 4 ಲಕ್ಷ ಚಾಕಿ ಕಟ್ಟಿದ್ವಿ ನಾವು. 4 ಲಕ್ಷ ಈ ಭಾಗ ಅಂದ್ರೆ ಬೆಳಗಾವಿ ಜಿಲ್ಲಾ ಅಂದ್ರೆ ಬೇರೆ 7 ಜಿಲ್ಲೆಗಳಿಗೆ ನಮ್ಮ ಕಂಪ್ನಿಯಿಂದ ಚಾಕಿ ಎಲ್ಲ ಸಪ್ಲೈ ಆಗೈತಿ. ಈಗೇನು ನಿಮಗೋಸ್ಕರನೇ ಕಟ್ಟಿರುವಂತದ್ದು ಕಂಪ್ನಿ ಇರೋದ್ರಿಂದ ಪ್ರೈವೇಟ್ ಚಾಕಿ ಸೆಂಟರ್ಸ್ಗೆ ನೀವು ಆಲ್ರೆಡಿ ತಗೊಂಡಿರಿ. ಅದ್ರ ಜೊತೆಗೆ ರೈತರಿಗೋಸ್ಕರ ಅಂತಾನೆ ಹೊರಗಡೆದವರಿಗೆ ಜಾಸ್ತಿ ತಗೊಳತ್ತಾರ. ಬಟ್ ನಾವು ಎಷ್ಟು ಕೊಟ್ಟಿದ್ವಿ 4200 ಅಷ್ಟೇ. ಅವ್ರು ಹೇಳ್ತಾರ ಏನಂತ ಹೇಳ್ತಾರ, ಅಲ್ಲೇ ತಗೋಗ್ರಿ ಅಂತಾನು ಹೇಳ್ತಾರ. 4200 ಕಡಿಮೆ ಕೊಡ್ತಾರಂದ್ರ ಅಲ್ಲೇ ತಗೊಳ್ರಿ ಅಂತ. ಅದ್ರ ನೆಗೆಟಿವ್ ಆಗಿ ಹೋಗ್ಬಾರ್ದು. ಒಂದ್ಸರಿ ನಮಗೂ ತಗೊಂಡ್ ನೋಡ್ರಿ, ತಗೊಂಡ್ರೆ ಅವ್ರನ್ನ ನಮ್ಗೆ ಕಂಪೇರ್ ಮಾಡಿ ನೋಡ್ರಿ. ಈಗಾಗ್ಲೇ ನಾವು ಒಂದು ಲಾಸ್ಟ್ ಟೈಮ್ ಒಂದು ಕಂಪೇರ್ ಮಾಡಿ ಚಾಟಿ ಸೆಂಟರ್ ಅಲ್ಲಿ ಇಲ್ಲೊಬ್ರು ತಗೊಂಡಿದ್ರು, ರಂಗವ್ವ ಹುಚ್ಚಣ್ಣವರ್ ಅಂತ. ಅವ್ರಿಗೆ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ವಿ ನಾವು. ನಮ್ಮ ಚೇರ್ಮನ್ ಅವರೆಲ್ಲ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದಿವಿ. ಅಲ್ಲಿದ್ದ ನಮ್ದಕ್ಕೆ ಏನೇನ್ ವ್ಯತ್ಯಾಸ ಐತಿ ನೀವು ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ರಿ. ನೋಡ್ಕೊಂಡು ನಮ್ಮಲ್ಲೇ ತಗೋರಿ ಅಂತ ಫೋರ್ಸ್ ಅಂದ್ರೆ ಯಾರಿಗೂ ಮಾಡಲ್ಲ. ಫಸ್ಟ್ ನೋಡ್ರಿ, ಅಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಅನ್ಸಿದ್ರೆ ನಮ್ಮ ಕಂಪ್ನಿದಲ್ಲಿ ತಗೊಳ್ರಿ. ಯಾಕಂದ್ರೆ ನೀವು ಕಟ್ಟಿರೋ ಕಂಪ್ನಿ ಇರ್ಲಿಲ್ಲ, ನೀವು ತಗೊಂಡ್ರೆ ಕಂಪ್ನಿ ಮುಂದೆ ಹೋಗ್ತೈತಿ. ನೀವೇ ನೆಗ್ಲೆಕ್ಟ್
ಮಾಡಿದ್ರೆ ಕಂಪ್ನಿಯಿಂದ ಹಿಂದ ಆಗೋ ಚಾನ್ಸಸ್ ಆಗ್ತದೆ. ಅದಕ್ಕೋಸ್ಕರ ಯಾರೇ ಜಾಸ್ತಿ ಮಾಡಿದ್ರು ನಾವು ಜಾಸ್ತಿ ಮಾಡಿದ್ರೆ ನೀವ ತಗೊಳತ್ತೀರಿ 5,500 ಹಿಂಗೆಲ್ಲ ಕೊಟ್ಕೊಟ್ಟು ತಗೊಳ್ತಾರೆ, 6,000ವರೆಗೆ ತಗೊಳ್ತಾರೆ. ಬಟ್ ನಾವು ಅವ್ರು ಚಾಕಿ ಜಾಸ್ತಿ ಮಾಡ್ತಾರಂದ್ರೂ ಬೇಡ, ನಾವು ರೈತರ ಕಂಪ್ನಿ ಐತಿ, ಅತಿ ಕಡಿಮೆ ದರದಾಗ ಕೊಡ್ಬೇಕು ಅನ್ನೋದು ಮೇನ್ ಉದ್ದೇಶ ಇಟ್ಕೊಂಡ್ರಿಂದ ಕಡಿಮೆ ದರದಲ್ಲೇ ಇಟ್ಕೊಡತ್ತೀವಿ. ನಮ್ಮ ಚಾಕಿ ಸೆಂಟರ್ ತಗೊಂಡವರು ಒಳ್ಳೆ ಬೆಳೆ ತಗೊಂಡಿದ್ದಾರೆ, ಒಳ್ಳೆ ರೇಟ್ನು ತಗೊಂಡಿದ್ದಾರೆ. ಅದಕ್ಕೆ ಕೊಡ್ಸು ಅದಾವು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ನಮ್ಮ ಕಂಪ್ನಿಯಿಂದ ರೈತರಿಗೋಸ್ಕರನೇ ಮಾಡ್ತೀವಿ. ಮತ್ತೆ ನಮ್ಮ ಶೇರ್ ಮೆಂಬರ್ ಯಾರ್ಯಾರಾಗಿದ್ದಾರಲ್ಲ ಅವ್ರು ನಮ್ಮ ಕಂಪ್ನಿ ಈಗೇ ನನ್ನ ಹೆಸರು ಹೇಳಿದಲ್ಲ, ಹುಲಿ ಚಾಕಿ ಸೆಂಟರ್, ಕಂಕನವಾಡಿ, ಐನಾಪುರ ಮತ್ತೆ ಇಲ್ಲಿ ಗೋಕಾಕ್ ಬೆಳಗುವಿದಲ್ಲಿ ಇಲ್ಲಿ ಯಾರ್ಯಾರು ತಗೋತಾರಲ್ರಿ 4,200 ನಾವು ಕೊಡ್ತೀವಿ ನಿಮ್ಗೆ. ಅದ ನಮ್ದು ಚಾಕಿ ಬಿಲ್ ನಮ್ಮ ಕಂಪ್ನಿ ನೀವು ಕೊಟ್ರೆ ಈ 1 ವರ್ಷದಾಗ ಎಷ್ಟು ನೀವು ಚಾಕಿ ನಮ್ಮ ಕಡೆ ತಗೋತಿರಲ್ಲ ಅದಕ್ಕೆ ನಾವು ಎಷ್ಟು ನೀವು ಚಾಕಿ ತಗೋತೀರಿ ಅಷ್ಟು ಅಮೌಂಟ್ ನಿಮ್ಗೆ ರಿಟರ್ನ್ ಮಾಡ್ತೀವಿ. ಉದಾಹರಣೆಗೆ ಈ ಕಂಕನವಾಡಿಗೆ 100 ಲೇನ್ಸ್ ತಗೊಂಡ್ರಿ, ನೀವು ಈ ತಿಂಗಳು 100 ಲೇನ್ಸ್ ತಗೊಂಡ್ರಿ, ಮುಂದಿನ ತಿಂಗಳಿಗೆ 50 ತಗೊಂಡ್ರಿ, 200 ತಗೊಂಡ್ರಿ, ಎಷ್ಟು ತಗೋತೀರ 1 ವರ್ಷದಲ್ಲಿ ನೀವು 1,000 ತಗೊಂಡ್ರೆ 1,000 ನಿಮ್ಮ ಅಕೌಂಟಿಗೆ ಬರ್ತದೆ. ನಮ್ಮ ಶೇರ್ ಮೆಂಬರ್ಗೆ, ನಮ್ಮ ಕಂಪ್ನಿಗೆ ಯಾರು ಶೇರ್ ಆಗಿರ್ತಾರಲ್ಲ ಅವ್ರಿಗೆ. ಸೊ ಇದನ್ನು ಒಂದು ಸಹಾಯ ಆಗ್ಲಿ ರೈತರಿಗೆ, ಒಂದು ಪ್ರಚಾರನೂ ಆಗ್ಲಿ ಅಂತ ಇದು ಒಂದು ಇಟ್ಕೊಂಡಿದ್ವಿ. ಮತ್ತೆ ಈಗೇನು ನಮ್ಮ ಶೇರ್ ಮೆಂಬರ್ ಇನ್ನೂ ಒಂದು ಅನುಕೂಲ ಏನಂದ್ರೆ ಈ ನಮ್ಮ ಕಂಪ್ನಿದಲ್ಲಿ ವರ್ಷ ಏನ್ ನಾವು ಚಾಕಿ ಮಾಡಿದ ಲಾಭ ಬರುತ್ತಲ್ಲ, ಈ ಫಾರ್ ಎಕ್ಸಾಂಪಲ್ ಹೋದ ವರ್ಷ ನಮ್ದು 11 ಲಕ್ಷ ಲಾಭ ಆಗಿತ್ತು. 11 ಲಕ್ಷ ಲಾಭದಲ್ಲಿ ನಾವೇನ್ ಮಾಡಿದ್ವಿ 10% ಲಾಭಾಂಶ ನಮ್ಮ ಶೇರ್ ಮೆಂಬರ್ಗೆ ತೆಗೆದಿಟ್ಬಿಡ್ತೀವಿ. ನಾವು ಬೇರೆ ಅಕೌಂಟ್ ಮಾಡಿದೀವಿ 1.5 ಲಕ್ಷ ಲಾಭಾಂಶ ಏನೈತಲ್ಲ ರೈತರಿಗೆ ಹತ್ರ ತೆಗೆದಿಡ್ತೀವಿ. ತೆಗೆದಿಟ್ಟು ಅವ್ರವ್ರ ಅಕೌಂಟ್ ಡೀಟೇಲ್ಸ್ ಎಲ್ಲ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಡೈರೆಕ್ಟ್ ನಮ್ಮ ಕಂಪ್ನಿಯಿಂದ ಅವ್ರ ಅಕೌಂಟಿಗೆ ಅವ್ರ ಖಾತೆಗೆ ಹೋಗುತ್ತೆ. ಅದೇ ತರ ನಾವು 2024-25ರಲ್ಲಿ ಒಬ್ಬೊಬ್ಬರಿಗೆ 200 ರೂಪಾಯಿ ಹಾಕಿದೀವಿ. ನಮ್ ಯಾರು ಶೇರ್ ಮೆಂಬರ್ ಅದಾರಲ್ಲ ಅವರಿಗೆ ಈ ಹೋದ ವರ್ಷ 150 ರೂಪಾಯಿ 150 ರೂಪಾಯಿ ಹಾಕಿದೀವಿ. ಅದೇ ತರ ಯಾರಿಗೆ ಶೇರ್ ಮೆಂಬರ್ ಆಗಿ ನಮ್ಗ ಅಕೌಂಟ್ ಡೀಟೇಲ್ಸ್ ಕೊಟ್ಟಿರಲ್ಲ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಡೀಟೇಲ್ಸ್ ಯಾರು ಕೊಡ್ತಿರಲ್ಲ ಕೊಟ್ಟ ತಕ್ಷಣ ಎಷ್ಟು ವರ್ಷದ ನಾವು ಡಿವೈಡ್ ತೆಗೆದಿಟ್ಟಿರ್ತೀವಿ ಎಲ್ಲ ಅಮೌಂಟ್ ಎಟ್ ಎ ಟೈಮ್ ಅವ್ರ ಖಾತೆಗೆ ನಾವು ಜಮಾ ಮಾಡಿಸ್ತೀವಿ. ಸೊ ಇದು ಒಂದು ನಮ್ಮ ಕಂಪ್ನಿಯಿಂದ ಫೆಸಿಲಿಟಿ ಐತ್ರಿ. ಈ ಮುಂದಿನ ದಿನಗಳಲ್ಲಿ ಗೋಕಾಟಿ ಶಿಫ್ಟ್ ಮಾಡೋ ವಿಚಾರ ಇದೆ. ಯಾಕಂದ್ರೆ ಹೋದ ವರ್ಷನೂ ನಮ್ದು ರಾಮದುರ್ಗದಲ್ಲಿ AGM ಆನ್ಯುವಲ್ ಮೀಟಿಂಗ್ ನಡೆದಾಗ ರೈತರ ವಿನಂತಿಸ್ಕೊಂಡಿದ್ರು ಗೋಕಾಟಿ ಶಿಫ್ಟ್ ಮಾಡ್ರಿ ಅಂತ. ಸಪೋಸ್ ಇನ್ನು ಅಲ್ಲಿ ಶಿಫ್ಟ್ ಮಾಡಿದ್ರೆ ಡೈರೆಕ್ಟ್ ಎಲ್ಲಾ ರೈತರಿಗೆ ಸಿಗುವಂತ ಏನೇ ಸೌಲಭ್ಯಗಳದಾವಲ್ಲ ಅಲ್ಲಿಟ್ಟು ನಿಮ್ಗೆ ಏನೋ ಹೊರಗಡೆ ಸಿಗುವಂತ ಬೆಲೆಗಿಂತ ಅತಿ ಕಡಿಮೆದಲ್ಲಿ ನಾವು ನಿಮ್ಗೆ ಸಪ್ಲೈ ಮಾಡಕ್ ನೋಡ್ತೀವಿ. ಯಾಕಂದ್ರೆ ನೀವು ಕಟ್ಟಿರೋ ಕಂಪ್ನಿ ಐತಿ, ಬೇರೆದವ್ರು ಯಾರೇ ಪ್ರೈವೇಟ್ ಚಾಕಿ ಸೆಂಟರ್ ಏನೇ ನೆಗೆಟಿವ್ ಹೇಳಿದ್ರು ಒಂದ್ಸರಿ ನಂಬಿಕೆ ಇಟ್ಟು ನಮ್ಮ ಕಂಪ್ನಿದಲ್ಲಿ ತಗೊಂಡು ನೀವು ಬೆಳೆ ಚೆನ್ನಾಗಿ ಬಂದ್ರೆ ಕಂಟಿನ್ಯೂ ಮಾಡ್ರಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಪ್ರಾರಂಭದಲ್ಲಿ ಇತ್ತು, ಇವತ್ತಿಗೆ ಏನಾಗಿದೆ, ಯಾವ ತರ ನಮ್ಮ ರೇಷ್ಮೆ ಬಂತು, ನಾನು ವಿಸಿಟ್ ಮಾಡಿದಾಗಂತೂ ನಮ್ಮ ಆಫೀಸ್ಗೆ ಬಂದಾಗಂತೂ ಈ ವಿಷಯ ಹೇಳಿದ್ದೀನಿ.